ಕುಮಟಾ ಪಟ್ಟಣದ ಗಿಫ್ಟ್ ಸರ್ಕಲ್ನಲ್ಲಿರುವ ಹೈಮಾಸ್ಟ್ ದೀಪಗಳು ಕೆಟ್ಟು ಹೋಗಿ ಒಂದು ವಾರ ಗತಿಸಿದರೂ ಇನ್ನೂ ದುರಸ್ತಿಯಾಗದ ಕಾರಣ ವಾಹನ ಸವಾರರು ರಾತ್ರಿ ಹೊತ್ತು ಕತ್ತಲಲ್ಲಿ ಸಂಚರಿಸಬೇಕಾದ ದುಸ್ಥಿತಿ ಎದುರಾಗಿದ್ದು ಅಪಘಾತದ ಆತಂಕ ಕೂಡ ಕಾಡಿದೆ. ಕುಮಟಾ ಪಟ್ಟಣದ ಗಿಫ್ಟ್ ಸರ್ಕಲ್ನಲ್ಲಿ 4 ರಸ್ತೆಗಳು ಸೇರುವ ನಡುವಿನ ಸ್ಥಳದಲ್ಲಿ ಹೈಮಾಸ್ಟ್ ದೀಪಗಳನ್ನು ಅಳವಡಿಸಲಾಗಿದೆ. ಕಳೆದ ವಾರ ನಡೆದ ಅಪಘಾತದಲ್ಲಿ ಅಪರಿಚಿತ ವಾಹನವೊಂದು ಹೈಮಾಸ್ಟ್ ದೀಪಗಳ ಸ್ವಿಚ್ ಬೋರ್ಡ್ಗಳಿರುವ ಭಾಗಕ್ಕೆ ಡಿಕ್ಕಿ ಹೊಡೆದಿತ್ತು. ಅಪಘಾತದ ರಭಸಕ್ಕೆ ಹೈಮಾಸ್ಟ್ ದೀಪಗಳ ಸ್ವಿಚ್ ಬೋರ್ಡ್ ಧ್ವಂಸಗೊಂಡು ಪುಡಿಪುಡಿಯಾಗಿತ್ತು. ಇದರಿಂದ ಹೈಮಾಸ್ಟ್ ದೀಪಗಳು ತಮ್ಮ ಕಾರ್ಯವನ್ನು ನಿಲ್ಲಿಸಿದ ಪರಿಣಾಮ ಹೆದ್ದಾರಿಯಲ್ಲಿ ರಾತ್ರಿ ಹೊತ್ತು ಕತ್ತಲು ಆವರಿಸುವಂತಾಗಿದೆ. ಈ ಅಪಘಾತ ನಡೆದು ಈಗ 1 ವಾರ ಗತಿಸಿದರೂ ಈ ಹೈಮಾಸ್ಟ್ ದೀಪಗಳ ದುರಸ್ತಿಗೆ ಕುಮಟಾ ಪುರಸಭೆ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಕಳೆದೊಂದು ವಾರದಿಂದ ರಾತ್ರಿ ಹೊತ್ತಲ್ಲಿ ಹೈಮಾಸ್ಟ್ ದೀಪಗಳು ಉರಿಯದೆ ಇರುವುದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಹಾದು ಹೋದ ಸರ್ಕಲ್ ಆಗಿರುವುದರಿಂದ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿಯೇ ಸಾವಿರಾರು ವಾಹನಗಳು ಓಡಾಡುತ್ತವೆ. ಅದರಲ್ಲೂ ಹೆದ್ದಾರಿಯಾಗಿರುವುದರಿಂದ ವಾಹನಗಳು ವೇಗವಾಗಿ ಸಂಚರಿಸುವುದರಿಂದ ಪಾದಚಾರಿಗಳ ಸಂಚಾರಕ್ಕೆ ತೊಂದರೆಯಾಗಿದೆ. ಸರ್ಕಲ್ ಕ್ರಾಸ್ ಮಾಡುವ ಸಂದರ್ಭದಲ್ಲಿ ಕತ್ತಲಲ್ಲಿ ಗೋಚರಿಸದೆ ವಾಹನಗಳು ಪಾದಚಾರಿಗಳಿಗೆ ಡಿಕ್ಕಿ ಹೊಡೆಯುವ ಆತಂಕ ಹೆಚ್ಚಾಗಿದೆ. ದ್ವಿಚಕ್ರ ವಾಹನಗಳ ಸವಾರರಿಗೂ ಒಮ್ಮೊಮ್ಮೆ ಕತ್ತಲಲ್ಲಿ ಕಾಣದೆ ಅಪಘಾತ ಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ಸರ್ಕಲ್ 100 ಮೀಟರ್ ಅಂತರದಲ್ಲಿ 2 ಸೈಡ್ಗಳಲ್ಲಿ ಹಂಪ್ಗಳನ್ನು ಅಳವಡಿಸಿದ್ದು ಈ ಕತ್ತಲಲ್ಲಿ ಈ ಹಂಪ್ಗಳು ಕೂಡ ಕಾಣಿಸದೆ ಬೈಕ್ ಸವಾರರು ಬಿದ್ದು ಪೆಟ್ಟು ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಎಂದೇ ಹೇಳಲಾಗುತ್ತಿದೆ. ಹಾಗಾಗಿ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಈ ಮಾಸ್ಟ್ ದೀಪಗಳನ್ನು ದುರಸ್ತಿಪಡಿಸಿ ಬೆಳಕಿನ ವ್ಯವಸ್ಥೆ ಕಲ್ಪಿಸುವ ಮೂಲಕ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.